ಈಗ ನಮ್ಮ OPD ಅಲ್ಲಿ ಬರ್ತಾರೆ ಹೆಣ್ಮಕ್ಳು, ಡಾಕ್ಟರ್ ನನಗೆ ಸಿವಿಯರ್ PCOD ಅಂತ ಡಯಾಗ್ನೋಸ್ ಮಾಡಿದ್ದಾರೆ, ಎಲ್ಲಾ ಕಡೆ ಎಲ್ಲಾ ತರ ಟ್ರೀಟ್ಮೆಂಟ್ ಆಯ್ತು, ಡಯಟ್ ಆಯ್ತು, ಎಕ್ಸರ್ಸೈಸ್ ಗಳಂತೆ ಎಲ್ಲಾ ಮಾಡಾಯ್ತು, ಮೆಡಿಸಿನ್ಸ್ ಕೊಟ್ರು, ಎಲ್ಲ ಆಯ್ತು, ಬಟ್ ಕನ್ಸೀವ್ ಆಗ್ತಾನೆ ಇಲ್ಲ, ರೆಗ್ಯುಲರ್ ಪೀರಿಯಡ್ ಆಗ್ತಾ ಇಲ್ಲ ಅಂತ ಹೇಳೋದು ತುಂಬಾ ಜನ. ಸೊ ಅಂತವ್ರಿಗೆ ಒಂದು ಸೊಲ್ಯೂಷನ್ ಇದೆ, ಅದೇನಂದ್ರೆ ಲ್ಯಾಪ್ರೋಸ್ಕೋಪಿಕ್ ಓರಿಯನ್ ಡ್ರಿಲ್ಲಿಂಗ್ ಅಂತ. ಇದೇನಂದ್ರೆ ಅಂಡರ್ ಅನಸ್ತೇಶಿಯಾ ಮಾಡ್ತೀವಿ, 1 ಡೇ ಅಡ್ಮಿಷನ್, ಡೇ ಕೇರ್ ಅಷ್ಟೇ, ಬೆಳಗ್ಗೆ ಬಂದು ಸಂಜೆ ಡಿಸ್ಚಾರ್ಜ್ ಆಗ್ಬೋದು. ಇದು ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳ್ಬೋದು. ಇದು ಬರೀ PCOD ಗೆ ಅಲ್ಲ, ಜೊತೆಗೆ ಈ ಮಕ್ಳು ಆಗದೆ ಇರೋಂತ ಪ್ರಾಬ್ಲಮ್ ಇರೋದ್ರಿಂದ ಇವರಿಗೆ ಬೇರೆ ಏನಾದ್ರು ಕಾರಣಗಳಿದೆಯಾ ಅಂತಾನು ಈ ಲ್ಯಾಪ್ರೋಸ್ಕೋಪಿಯಲ್ಲಿ ನಾವು ನೋಡಬಹುದು. ಅದೇನಂದ್ರೆ ಗರ್ಭಕೋಶದ ಒಳಗಡೆ ಕ್ಯಾಮ್ರಾ ಹಾಕಿ ಅದರಲ್ಲಿ ಗರ್ಭಕೋಶದಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ನೋಡಬಹುದು, ಅದು ಶೇಪ್ ಅಥವಾ ಏನಾದ್ರು ಅದರಿಂದ ಏನಾದ್ರು ಇಶ್ಯೂಸ್ ಇದೆಯಾ ನೋಡಬಹುದು, ಟ್ಯೂಬ್ಸ್ ಹೇಗಿದೆ ಮತ್ತೆ ಓವರೀಸ್ ಹೇಗಿದೆ. ಅಲ್ಲಿ PCOD ಅಂತ ಗೊತ್ತಾದ್ಮೇಲೆ ಅದಕ್ಕೆ ಡ್ರಿಲ್ಲಿಂಗ್ ಅಂತ ಮಾಡ್ತೀವಿ, ಒಂದು ಮೊನೋಪೋಲರ್ ಕಾರ್ಟೂನ್ ಯೂಸ್ ಮಾಡಿ ಒಂದು 4-5 ಸ್ಟ್ರೋಕ್ಸ್ ಎರಡೂ ಕಡೆ ಓರಿಗೆ ಡ್ರಿಲ್ ಮಾಡ್ತೀವಿ. ಅದರಿಂದ ಅಲ್ಲಿರುವಂತ ಕೆಟ್ಟ ಹಾರ್ಮೋನ್ ಹೊರಗೆ ಬರುತ್ತೆ, ಆಂಡ್ರೋಜನ್ ಅಂತ ಹೇಳ್ತೀವಿ, ಮೇಲ್ ಹಾರ್ಮೋನ್. ಹಂಗಾಗಿ ಕನ್ಸೀವಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಓವ್ಯುಲೇಷನ್ ಬರುತ್ತೆ, ಪ್ಲಸ್ ನಮ್ಗೆ ಇದು ಓರಿನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಓವರ್ ಆಲ್ ನಮ್ಗೆ ಒಂದು ಬ್ಲೈಂಡ್ ಆಗಿ ನಾವು ಡ್ರೈ ಮಾಡೋ ಬದಲು ಲೈಟ್ ಹಾಕೊಂಡು ಡ್ರೈ ಮಾಡಿದಾಗೆ ಇರುತ್ತೆ. ಸೊ ಕನ್ಸೀವ್ ಆಗೋದಕ್ಕೆ ನನ್ನ 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ತರ ಸಿವಿಯರ್ PCOD ಕೇಸಸ್ಗೆ ಲ್ಯಾಪ್ರೋಸ್ಕೋಪಿಕ್ ಡ್ರಿಲ್ಲಿಂಗ್ ಮಾಡಿರೋಂಥದ್ರಲ್ಲಿ ಅವರಲ್ಲಿ 85 to 90% ಕನ್ಸೀವ್ ಆಗಿದ್ದಾರೆ. ಸೊ ಅದನ್ನ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಸೊ ಅದರಿಂದ ನೀವು ಹೋಪ್ಸ್ ಕಳ್ಕೋಬೇಡಿ, ಇದನ್ನ ಟ್ರೈ ಮಾಡಿ. ಮತ್ತೆ ನಿಮ್ ಫ್ರೆಂಡ್ಸ್ ಯಾರಿಗಾದ್ರೂ ಈ ತರ ಇಶ್ಯೂ ಇದ್ರೆ ಅವ್ರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಕೊಡಿ.